ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕ್ಯಾರಮಲ್ ಬ್ಲಾಗ್ಸ್. ಸೊ ಇವತ್ತು ಬೆಳಿಗ್ಗೆ ಬೇಗ ಇದ್ದು ಅರ್ಲಿ ಮಾರ್ನಿಂಗ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ನಾನು. ಇದ್ದಾಗ 5:30 ಸ್ನಾನ ಎಲ್ಲ ಮುಗಿಸ್ಕೊಂಡು ಬಂದು ಇವತ್ತು ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು. ಸೊ ದೇವ್ರ ಮನೆ ಕ್ಲೀನ್ ಮಾಡಬೇಕಿತ್ತು. ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದಿದ್ದಾಗಿದೆ. ಆ್ಯಂಡ್ ಈ ಬ್ಲಾಗ್ ಮಾಡ್ತಿರೋ ಮೇನ್ ಕಾರಣ ಏನಂದರೆ, ಶೀಘ್ರದಲ್ಲಿ ನಮ್ಮ ಮಾವನ ಮಗನ ಮದುವೆ ಇದೆ. ಸೊ ಮದುವೆದು ಎಲ್ಲನೂ ವೀಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಮದುವೆಯಲ್ಲಿ ಮೊದಲನೇ ಶಾಸ್ತ್ರ ಸ್ಟಾರ್ಟ್ ಆಗ್ತಾಯಿದೆ. ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ ಬೆಳ್ಳುಳ್ಳಿ ಬಿಡಿಸ್ತಿದ್ದೀನಿ, ಪಲಾವ್ ಇಟ್ಟಿದ್ದೀನಿ ಅದಕ್ಕೆ. ಸೊ ಶಾಸ್ತ್ರ ಸ್ಟಾರ್ಟ್ ಆಗ್ತಿದೆ. ಅರಿಶಿನ ಕುಟ್ಟೋ ಶಾಸ್ತ್ರ ಇದೆ ಇವತ್ತು. ಸೊ ನಮ್ಮ ಅತ್ತೆ ಕರೆದಿದ್ದಾರೆ, ಅಲ್ಲಿ ಹೋಗಬೇಕು. ಅದಕ್ಕೆ ಅಲ್ಲಿ ಹೋಗೋಕ್ಕೆ ಮುಂಚೆ ಮನೇಲಿ ಎಲ್ಲ ಕೆಲಸ ಮುಗಿಸಿ ಹೋಗುವ ಅಂತ. ಅದಕ್ಕೆ ಬೇಗ ಎದ್ದು, ಇವತ್ತು ಸೋಮವಾರ ಆಗಿರೋದ್ರಿಂದ ಇವತ್ತು ಡೇಟ್ 30th ಹೌದು 30th ಇವತ್ತು. ಸೊ ಮನೇಲಿ ಎಲ್ಲ ಮುಗಿಸಿ ಅಲ್ಲಿ ಹೋಗಬೇಕು. 8 o'clock ಹಂಗೆ ಬಾ ಅಂತ ಅಂದಿದ್ದಾರೆ ಅಮ್ಮ. ಸೊ ಅಮ್ಮ ಮನೆಗೆ ಹೋಗಿ ಅಮ್ಮನ್ನ ಪಿಕ್ ಮಾಡಿಕೊಂಡು ಹಂಗೆ ಹೋಗೋದು ಒಟ್ಟಿಗೆ. ಸೊ ಅದಕ್ಕೋಸ್ಕರ ನಾನು ಬೇಗ ಎದ್ದೆ. ದೇವ್ರ ಮನೆ ಕೆಲಸ ಅಂದರೆ ಎಲ್ಲ ಹೆಣ್ಮಕ್ಳು ಗೊತ್ತು ಎಷ್ಟು ಟೈಮ್ ಹಿಡಿಯುತ್ತೆ ಅಂತ. ಸೊ ಪಲಾವ್ ಬೇರೆ ಮಾಡಬೇಕಂತ ಅಂದ್ಕೊಂಡೆ ಟಿಫನ್ಗೆ. ಬಿಕಾಸ್ ನನ್ನ ಹಸ್ಬೆಂಡ್ ಮಾತ್ರ ಇರ್ತಾರೆ ಮನೇಲಿ, ಮೈದ್ನ ಆಫೀಸ್ಗೆ ಹೋಗ್ತಾರೆ. ಅವರೊಬ್ಬರಿಗಾದರೆ ಮಧ್ಯಾಹ್ನಕ್ಕೂ ಸರಿ ಹೋಗ್ಬಿಡುತ್ತೆ ಅಂತ ಅಂದ್ಕೊಂಡು ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನೇನು ಮಾಡ್ತೀನಿ, ಸಮ್ಟೈಮ್ಸ್ ಇವಾಗ ಈ ಥರ ಬೆಳಗ್ಗೆ ಶೆಡ್ಯೂಲ್ ಬ್ಯುಸಿ ಇದ್ದರೆ, ನಾನು ವರ್ಕ್ ಮಾಡ್ತಿದ್ದಾಗ ಅಷ್ಟೇ, ಲೈಕ್ ಬ್ಯುಸಿ ಇದ್ದರೆ ಬೆಳಗ್ಗೆ ಹೊತ್ತು ಪಲಾವ್ ಮಾಡೋದು ಸ್ವಲ್ಪ ರಿಸ್ಕ್. ಯಾಕಂದರೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿ ಇಟ್ಕೋಬೇಕು. ಬೆಳಗ್ಗೆ ಎದ್ದು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡೋಕ್ಕೆ ಒಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊ ಅದರಿಂದ ಪಲಾವ್ ಮಾಡೋದು ಈಸಿ ಮೆಥಡ್ ನನ್ನ ಫ್ರೆಂಡಿಂದ ನಾನು ಕಲ್ತಿದ್ದು. ಅಂದರೆ ಅವ್ರ ಅಮ್ಮ ಹಿಂಗೆ ಮಾಡ್ತಿದ್ರಂತೆ. ಸೊ ಅವಳು ನಂಗೆ ಹೇಳಿದ್ದು, ಹಂಗೆ ಮಾಡು ಸರಿ ಬೇಗ ಆಗುತ್ತೆ, ರಿಸ್ಕ್ ಆಗೋಲ್ಲ ನಿಂಗೆ ಅರ್ಲಿ ಮಾರ್ನಿಂಗು ಅಂತ. ಸೊ ಅದೇನಪ್ಪ ಅಂದರೆ ನೈಟೇ ವೆಜಿಟೇಬಲ್ಸ್ ಕಟ್ ಮಾಡಿ ಇಟ್ಕೊಂಬಿಡೋದು. ಸೊ ನಾನು ಬೀನ್ಸ್, ಕ್ಯಾರೆಟ್, ಆಲೂಗಡ್ಡೆ ಎಲ್ಲ ನೈಟೇ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಡ್ತೀನಿ. ಅಂದರೆ ವಾಶ್ ಮಾಡಿರಲ್ಲ, ಬೆಳಗ್ಗೆ ಎದ್ದು ಅದನ್ನು ವಾಶ್ ಮಾಡೋದು. ಇವಾಗ ಈಚೆ ಇಡಬೇಕು, ಈಚೆ ಇಟ್ಬಿಟ್ಟು ವಾಶ್ ಮಾಡ್ತೀನಿ. ಸೊ ದಟ್ ನಾನು ತರಕಾರಿ ಎಲ್ಲ ಅಂದರೆ ಇವಾಗ ಟೊಮೆಟೊ, ಈರುಳ್ಳಿ ಎಲ್ಲ ಹಚ್ಕೊಳ್ಳೋಷ್ಟಲ್ಲ ಅದು ಸ್ವಲ್ಪ ನೆನೆಯುತ್ತೆ. ಸೊ ಇಟ್ ವಿಲ್ ಬಿ ನೈಸ್ ಅಂತ ಅಷ್ಟೇ. ನಾನು ಒಳ್ಳೆ ಕೇಳಿದೆ, ಅದೇನು ಪರವಾಗಿಲ್ವ ಅಂತ. ಏನೂ ಆಗೋಲ್ಲ, ಫ್ರಿಜ್ಜಲ್ಲಿ ಇಡ್ತೀಯಲ್ಲ ಕಟ್ ಮಾಡಿಬಿಟ್ಟು ಬೆಳಿಗ್ಗೆ ಎದ್ದು ವಾಶ್ ಮಾಡ್ಕೊ. ಸೊ ದಟ್ ಏನು ಆರಾಮಾಗಿ ನಿಮಗೆ ಬೇಗ ಪಲಾವ್ ಮಾಡ್ಕೋಬೋದು ಅಂತ ಅಂದು. ಆ ಕಾರಣದಿಂದ ನಾನು ನೈಟೆಲ್ಲ ಮಾಡಿಟ್ಬಿಡ್ತೀನಿ. ಆ್ಯಂಡ್ ಬೆಳ್ಳುಳ್ಳಿ ಯಾವಾಗಲೂ ಬಿಡಿಸಿಟ್ಕೊತಿದ್ದೆ. ಇವಾಗ ರೀಸೆಂಟಾಗಿ ನಾವು ಒಂದು ವ್ಲಾಗ್ ಬರೋದಿದೆ ನಿಮಗೆ, ಯಾಕೆ ಆ ವ್ಲಾಗ್ ಸ್ವಲ್ಪ ಲೇಟ್ ಆಗ್ಬೋದು. ಬಟ್ ಅದಕ್ಕೆಲ್ಲ ಹೋಗಿ ಬಂದು ನಮ್ಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಯಿತು, ಮತ್ತು ಹುಷಾರಿಲ್ಲ ಎಲ್ಲರಿಗೂ. ಸೊ ಮನೇಲಿ ನಾನು ಏನೋ ಅಷ್ಟಕ್ಕಷ್ಟೇ ಮಾಡ್ತಾಯಿದ್ದಿದ್ದು. ಲಿಟ್ರಲಿ ಒಂದು 20 ಡೇಸಿಂದ ಏನೂ ಮಾಡ್ತಿರಲಿಲ್ಲ. ಸೊ ಏನೂ ಬಿಡಿಸಿಟ್ಕೊಂಡಿರಲಿಲ್ಲ. ಅದಕ್ಕೆ ಇವಾಗ ಬಿಡಿಸ್ತಿದ್ದೀನಿ, ಇಲ್ಲ ಅದು ರೆಡಿ ಇರ್ತಿತ್ತು. ಸೊ ಅದರಿಂದ ಒಂದೊಂದೇ ಮಾಡಿಕೊಂಡು ಅದಾದಮೇಲೆ ನಾನು ಇವಾಗ ಪಲಾವ್ ಇಟ್ಟು ಮತ್ತೆ ಪೂಜೆ ಸ್ಟಾರ್ಟ್ ಮಾಡೋಣ ಅಂತ. ಮತ್ತು ದೇವ್ರಿಗೆ ಅರಿಶಿನ ಎಲ್ಲ ಇಟ್ಟು ಪೂಜೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಲೇಟ್ ಆಗುತ್ತೆ. ನನಗೆ ಏನಾರ ಲೇಟ್ ಆದರೆ ನನ್ನ ಹಸ್ಬೆಂಡ್ ಮಾಡ್ಕೋತಾರೆ. ದೇವ್ರ ಮನೆದೇನು ಚಿಂತೆ ಇಲ್ಲ, ಅವರೇ ಬೇಕಾದ್ರೆ ಕ್ಲೀನ್ ಮಾಡಿ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮಾಡ್ತಾರೆ. ಅದೇನು ರೀಸನ್ ಇದೆ, ತೊಂದರೆ ಇಲ್ಲ. ಅವ್ರಿಗೂ ವರ್ಕ್ ಇದೆ. ನೋಡೋಣ, ನನ್ನ ಕೈಲಿ ಎಷ್ಟಾದರೆ ಅಷ್ಟು ಮುಗಿಸಿ ನಾನು ವಿತಿನ್ ಟೈಮ್ ಹೋಗಬೇಕು. ಬಿಕಾಸ್ 9:30 ರಾಹುಕಾಲ ಇದೆ. ರಾಹುಕಾಲ ಮುಗಿದಿದ ತಕ್ಷಣ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದಾರೆ ಅರಿಶಿನ ಶಾಸ್ತ್ರ. ಸೊ ಅದರಿಂದ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಈ ವಿಡಿಯೋಲಿ ಏನೇನಿರುತ್ತೆ ಆ್ಯಂಡ್ ಯಾರ್ಯಾರೆಲ್ಲೋ ಬರ್ತಾರೆ ಅರಿಶಿನ ಕೊಟ್ಟಕ್ಕೆ, ನಮ್ಮ ಕಡೆ ಶಾಸ್ತ್ರ ಹೆಂಗೆ ನಡೆಯುತ್ತೆ ಎಲ್ಲ ನಿಮಗೆ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ತಪ್ಪದೆ ವಿಡಿಯೋನ ಕೊನೆ ತನಕ ನೋಡಿ. ಸೊ ನಾನು ಆಗಲೇ ಹೇಳಿದಾಗೆ ದೇವ್ರ ಸಾಮಾನೆಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ದೇವ್ರ ಮನೆ ಕ್ಲೀನಿಂಗ್ ಆಗಬೇಕು, ಅದಾದಮೇಲೆ ತೋರಿಸ್ತೀನಿ. ಸೊ ಪಲಾವ್ಗೆ ನಾನು ಹೇಳಿದ್ನಲ್ಲ, ಇದು ನೈಟ್ ಕಟ್ ಮಾಡಿ ಇಟ್ಕೊಂಡಿರೋ ವೆಜಿಟೇಬಲ್ಸು. ಸೊ ಇವಾಗ ಬರೀ ನಾನು ಬೆಳ್ಳುಳ್ಳಿ, ಟೊಮೆಟೊ, ಆನಿಯನ್ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಬಟಾಣಿ ಕೂಡ ನೆನೆಸಿಟ್ಟಿದ್ದೀನಿ. ಸೊ ಇವಾಗ ಪಲಾವ್ ಮಾಡಬೇಕು. ಮಾಡಾದಮೇಲೆ ಮತ್ತೆ ದೇವ್ರ ಮನೇಲಿ ನಿಮಗೆ ನಾನು ಸಿಗ್ತೀನಿ. ಫೈನಲಿ ನಾನು ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಟ್ಟೆ. ನಮ್ಮ ಹಸ್ಬೆಂಡೇ ಪೂಜೆ ಮಾಡಿದ್ರು. ಬಿಕಾಸ್ ಅಷ್ಟರಲ್ಲಿ ನಾನು ತಲೆ ಬಚ್ಕೊಂಡು ರೆಡಿ ಆಗೋಣ ಅಂತ. ನಾನು ಅದೆಲ್ಲ ಹೇಳಿದ್ದಾಯ್ತು. ಏನೋ ಕಲರ್ ಕಾಣ್ತಾವಳ ನನ್ನ ತಂಗಿ. ಗರ್ಸೋಪ್ ಮುಖಕ್ಕೆ ಆಗ್ತಾಯಿದ್ಯಾ ಅದರ ಎಫೆಕ್ಟ್ ಗೈಸ್. ಗರ್ಸೋಪ್ ಪ್ರಮೋಷನ್ ಮಾಡಲಿಕ್ಕೆ ಗರ್ಸೋಪ್ ಏನು ಕೇಳಿಸಲ್ಲ ನೀನು ಅಷ್ಟು ನಿಧಾನಕ್ಕೆ ಮಾತಾಡಿದ್ರೆ. ಲೆಕ್ಕು ಒಂದು ಸ್ಪೂನ್ ಎತ್ಕೊಂಬಾ, ಪಲಾವ್ ಉಪ್ಪು ಗಿಪ್ಪು ಹೆಂಗೈತೋ ನಂಗೆ ಗೊತ್ತಿಲ್ಲ. ನಾನು ಪಲಾವ್ ಎತ್ಕೊ ಬಂದೆ ಗೈಸ್.
ನಮ್ಮ ಅಜ್ಜಿಗೆ ನಮ್ಮಪ್ಪ ಪೂಜೆ ಮಾಡ್ತವ್ರೆ, ದೊಡ್ಡಮ್ಮ ಕೂತವ್ರೆ. ಇಲ್ಲ, ನಾನು ಹಂಗೆ ಹಾಕ್ಕೊಂಡು ಓಡಿ ಬಂದಿದ್ದು. ಅದು ಆಲೂಗಡ್ಡೆ ತಿಂದರೆ ಟೇಸ್ಟ್ ಗೊತ್ತಾಗ್ತದ? ಕ್ಯಾರೆಟು ಬೀನ್ಸು ತಿನ್ನು. ನನ್ನ ತರಕಾರಿನೇ ಜಾಸ್ತಿ ಇರ್ತದೆ ನೋಡು, ತಿನ್ನು ಬೇಗ. ಉಪ್ಪಿಗಿಪ್ಪು ನೋಡು. ಇಲ್ಲ, ನಾನು ಹೇಳಿ ತಿನ್ನು ಅಂತ. ಬಿಸಿ ಊದ್ಕೊಂಡು ಕರೆಕ್ಟಾಗಿ ತಿನ್ನು. ಲೇಟಾಗಿ ಹಾಕಬೇಕು, ಎಡಿಟ್ ಮಾಡೋಕ್ಕೆ ಟೈಮ್. ನೀನು ತಿನ್ಬಿಟ್ಟು ಟೇಸ್ಟ್ ಹೇಳು ಅಂದಿದ್ದು. ಉಪ್ಪು ಖಾರ ಕರೆಕ್ಟಾಗೈತಾ? ಹಾಕು. ಮೊಸರು ಬಜ್ಜಿಗೆ ಸರೋತದೆ. ನಾವು ಖಾರ ಗಿರ ಆಯ್ತಾ? ಓಕೆ ಬಾ. ಸೊ ನಾವು ಅತ್ತೆ ಮನೆಗೆ ಹೋಗೋಷ್ಟರಲ್ಲಿ ಅರೌಂಡ್ 9:30 ಏನೋ ಆಯಿತು, 9:40 ಏನೋ ಆಯಿತು. ಕರೆಕ್ಟ್ ಟೈಮ್ಗೆ ಹೋದ್ವಿ. ಸೊ ಅಲ್ಲಿ ಹೋಗಿ ಮತ್ತೆ ಅರ್ಶಿನ ಕುಟ್ಟಕ್ಕೆ ಏನೇನು ಪ್ರಿಪ್ರೇಷನ್ ಬೇಕೋ ಅದನ್ನೆಲ್ಲ ಮಾಡ್ಕೋತಾ ಇದ್ದೀವಿ ಒನ್ ಬೈ ಒನ್ನು. ಇಲ್ಲಿ ನೋಡ್ಬೋದು ಅರ್ಶಿನದ ಕೊಂಬಿಗೆ ಅರ್ಶಿನದ ದಾರ ಕಟ್ತಾಯಿದ್ದೀವಿ ನಾನು, ನನ್ನ ದೊಡ್ಡಮ್ಮ. ಸೊ ಅಲ್ಲಿ ಅಮ್ಮಂದಿರೆಲ್ಲ ಹೊರಳು ಕಲ್ಲಿಗೆ ಏನೇನು ಮಾಡಬೇಕು. ಸೊ ನನ್ನ ಮದುವೆಲಿ ಯೂಸ್ ಮಾಡಿದ್ದಂಥ ಹೊರಳು ಕಲ್ಲನ್ನೇ ಎತ್ಕೊಂಡು ಬಂದಿದ್ವಿ ನಮ್ಮ ಮನೆಯಿಂದ. ಸೊ ನನ್ನ ಮದುವೆಲಿ ಏನೇನು ನೀವೆಲ್ಲ ವ್ಲಾಗ್ಸ್ ಮಿಸ್ ಮಾಡ್ಕೊಂಡಿದ್ರೋ, ಆ್ಯಕ್ಚುಲಿ ನನ್ನ ಮದುವೆದು ವ್ಲಾಗ್ಸ್ ನಾನೇ ಮಿಸ್ ಮಾಡ್ಕೋತೀನಿ. ತುಂಬ ಚೆನ್ನಾಗಿತ್ತು ನನ್ನ ಮದುವೆದು. ಸೊ ಅದೆಲ್ಲ ಮಾಡಿದರೆ ಇನ್ನೂ ಇಷ್ಟ ಆಗಿರೋದೇನೋ ನಿಮ್ಗೆಲ್ಲರಿಗೂ. ಬಟ್ ಸಿನ್ಸ್ ನಾನೇ ಬ್ರೈಡ್ ಆಗಿದ್ದರಿಂದ ನನಗೆ ಯಾವುದು ವ್ಲಾಗ್ಸ್ ಮಾಡೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ಮನೇಲಿ ಎಲ್ಲರೂ ಬ್ಯುಸಿ ಇದ್ದರು ಒಂದೊಂದು ಶಾಸ್ತ್ರದಲ್ಲೂ. ಆ್ಯಂಡ್ ಮೊದಲೇ ನಾನು ಹೇಳ್ದಿರೋ ಹಾಗೆ ಹೊಸ ಫ್ಯಾಮಿಲಿ, ಹೊಸ ವೈಬು. ಸೊ ಅವ್ರಿಗೆ ಕಂಫರ್ಟ್ ಇದೆಯೋ ಇಲ್ವೋ ಅದೆಲ್ಲ ತಿಳ್ಕೊಂಡು ನಾನು ವೀಡಿಯೋ ಹಾಕಬೇಕಿತ್ತು. ಸೊ ಆ ಟೈಮಲ್ಲಿ ನನಗೆ ಅದಷ್ಟು ಇದಿರಲಿಲ್ಲ ಅಷ್ಟೇ. ಸೊ ಅದಕ್ಕೆ ಅಟ್ಲೀಸ್ಟ್ ಇವಾಗನ ಹೆಂಗೆ ಮಾಡ್ತೀವಿ ಏನು ಅನ್ನೋದು ನಿಮ್ಗೆ ಇದ್ರಲ್ಲಿ ಈ ಮೂಲಕ ತೋರಿಸೋಣ ಅಂದ್ಬಿಟ್ಟು ಇಲ್ಲಿ ವ್ಲಾಗ್ ಮಾಡಾಕ್ತಿದ್ದೀನಿ ನಾನು. ಸೊ ನೀವಿಲ್ಲಿ ನೋಡ್ಬೋದು ನಾವು ಯಾವ ಥರ ಶಾಸ್ತ್ರ ಮಾಡ್ತಿದ್ದೀವಿ ಅಂತ. ಸೊ ನಮ್ಮ ಕಡೆ ಹೆಂಗೆ ಅಂದರೆ ಅರ್ಶಿನದ ಪುಟ್ಟನ್ನ ಗಂಡು ಮನೆಯಿಂದ ಹೆಣ್ಣು ಮನೆಗೆ ಕಳಿಸ್ಕೊಡ್ತೀವಿ. ಸೊ ಇವಾಗ ನಾನು ಮದುವೆ ಆದಾಗೂ ನನ್ನ ಹಸ್ಬೆಂಡ್ ಮನೆಯಿಂದ ನಮ್ಗೆ ಅರ್ಶಿನ ಬರುತ್ತೆ. ಆ ಅರ್ಶಿನದಲ್ಲೇ ನಾವು ಹೆಣ್ಣಿಗೆ ಹಚ್ಚಬೇಕು. ಗಂಡಿನ ಮನೆಯಿಂದ ಬರೋ ಅರ್ಶಿನ ಹೆಣ್ಣಿಗೆ ಹಚ್ಚಬೇಕು ನಾವು. ಸೊ ಆ ಥರ ನಮ್ಮ ಕಡೆ ಶಾಸ್ತ್ರ ನಡೆಯೋದು. ಒಂದು ಸತಿ ಫಸ್ಟ್ ಗಂಡಿನ ಮನೆಯಲ್ಲಿ ಅರ್ಶಿನ ಕುಟ್ಟಾದಮೇಲೆ ಆ ಅರ್ಶಿನ ಅರ್ಶಿನದ ಬುಟ್ಟಿ ಅಂತ ಹೇಳ್ತಾರೆ. ಸೊ ಅದನ್ನು ಹೆಣ್ಣಿನ ಮನೆಗೆ ಕಳಿಸ್ಕೊಡ್ತಾರೆ. ಅದರಲ್ಲಿ ಹೆಣ್ಣಿಗೆ ಬೇಕಾಗಿರುವಂಥ ಬ್ಲೌಸ್ ಪೀಸು, ಅರ್ಶಿನ, ಕುಂಕುಮ, ಬಳೆ, ಹೂವು, ಎಲಡಿಕೆ, ಬಾಳೆಹಣ್ಣು, ಅಕ್ಕಿ, ಕೊಬ್ಬರಿ ಚಿಪ್ಪು, ಬೆಲ್ಲ, ಈ ಥರ ಏನೇನು ಹೆಣ್ಣಿಗೆ ಬೇಕೋ ಅಥವಾ ಸುಮಂಗಲಿಯಾಗಿರೋದಕ್ಕೆ ಏನೇನು ಬೇಕೋ ಆ ಥರ ಎಲ್ಲ ಇಟ್ಟು ಗಂಡಿನ ಮನೆಯಿಂದ ಹೆಣ್ಣಿನ ಮನೆಗೆ ಕಳಿಸ್ಕೊಡ್ತಾರೆ. ಸೊ ಆ ಥರ ಇಲ್ಲಿ ನಮ್ಮದು ಶಾಸ್ತ್ರ. ಸೊ ಫಸ್ಟು ನಾವೇ ಅರ್ಶಿನ ಕುಟ್ಟಬೇಕಾಗಿರೋದ್ರಿಂದ ಬುಧವಾರ ಕುಟ್ಟೋಕ್ಕಾಗಲ್ಲ, ಪೌರ್ಣಮಿ ಏನೋ ಬಂದಿತ್ತು. ಸೊ ಅದರಿಂದ ಅನಿಸುತ್ತೆ ಬುಧವಾರ ಆಗೋಲ್ಲ ಅಂತ ಸೋಮವಾರನೇ ಅರ್ಶಿನ ಕುಟ್ಟೋ ಶಾಸ್ತ್ರ ಇಟ್ಕೊಂಡಿದ್ವಿ. ಬಿಕಾಸ್ ಅವ್ರದ್ದು ಫ್ರೈಡೇ ಇತ್ತು ಅರ್ಶಿನ ಶಾಸ್ತ್ರ, ಹಲ್ದಿ ಸೆರೆಮನಿ ಫ್ರೈಡೇ ಇತ್ತು ಅವ್ರದ್ದು. ಸೊ ಥರ್ಸ್ಡೇನೋ ಅಥವಾ ವೆಡ್ನೆಸ್ಡೇ ಕುಟ್ಟಕ್ಕೆ ಆಗಲ್ಲ ಅಂತ ಇಟ್ಕೊಂಡು ಮಂಡೇನೇ ಕುಟ್ಬಿಟ್ಟು ಹುಡುಗಿ ಮನೆಗೆ ನಾವು ಅವತ್ತೇ ಕಳಿಸ್ಕೊಟ್ವಿ. ಸೊ ಇಲ್ಲಿ ಹೀಗೆಲ್ಲ ಇರುತ್ತೆ ಶಾಸ್ತ್ರ, ಯಾರ್ಯಾರೆಲ್ಲ ಅರ್ಶಿನ ಕುಟ್ತೀವಿ. ಆ್ಯಂಡ್ ನನಗೆ ಇದು ಸ್ಪೆಷಲ್ ಆ್ಯಂಡ್ ಫಸ್ಟ್ ಎಕ್ಸ್ಪೀರಿಯನ್ಸ್. ನಾನಿವತ್ತು ಅರ್ಶಿನ ಕುಟ್ಟಿರಲಿಲ್ಲ. ನನ್ನ ಮದುವೆಲಿ ಬಿಟ್ಟರೆ ನಾನಿವತ್ತು ಅರ್ಶಿನ ಕುಟ್ಟಿರಲಿಲ್ಲ, ಯಾರ ಮದುವೆಲೂ ಅಷ್ಟೇ. ಅದು ಅಂದರೆ ಮುತ್ತೈದೆಯರೇ ಅರ್ಶಿನ ಕುಟ್ಟಬೇಕು, ಅದೊಂದು ಶಾಸ್ತ್ರ ಇದೆ. ಒಂದು 5 ಜನನೋ 9 ಜನ ಆ ಥರ ಮುತ್ತೈದೆಯರು ಮಾತ್ರ ಅರ್ಶಿನ ಕುಟ್ಟಬೇಕು. ಸೊ ಇವಾಗ ನಾನು ಹೊಸ್ದಾಗಿ ಮದುವೆ ಆಗಿರೋದ್ರಿಂದ ಆ ಮುತ್ತೈದೆ ಲಿಸ್ಟಿಗೆ ಸೇರಿರೋದ್ರಿಂದ ನಾನು ಅರ್ಶಿನ ಕುಟ್ಟೋದಕ್ಕೆ ಜಾಯ್ನ್ ಆದೆ. ಸಮ್ವಾಟ್ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್, ಚೆನ್ನಾಗಿತ್ತು. ಆ್ಯಂಡ್ ಈ ಶಾಸ್ತ್ರ ಸಂಪ್ರದಾಯ ಎಲ್ಲ ನೋಡಿದ್ರೆ ಖುಷಿಯಾಗುತ್ತೆ. ಇದೆಲ್ಲ ಇದ್ರೇ ಒಂದು ಕಳೆ ಅಂತ ಕೂಡ ಅನಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಎಲ್ಲರ ಕೈಯಲ್ಲೂ ಹಾಕ್ಸ್ತಾ ಇದ್ದಾರೆ. 5 ಜನ ಮುತ್ತೈದೆಯರು ಯಾರ್ಯಾರು ಕುಟ್ತೀವೋ ನಾವೆಲ್ಲರೂ ಅದರೊಳಗಡೆ ಅರ್ಶಿನದ ಕೊಂಬು ಹಾಕ್ತಿದ್ದೀವಿ. ಸೊ ಹೇಗೆ ಕುಟ್ತೀವಿ ಹೇಗೆಲ್ಲ ಇರುತ್ತೆ ನೀವು ನೋಡ್ಬೋದು. ಆ್ಯಂಡ್ ತುಂಬ ಗಟ್ಟಿರುತ್ತೆ, ಅಂದ್ಕೊಂಡಷ್ಟು ಈಸಿಯಾಗಿ ಅದು ಪುಡಿ ಆಗಲ್ಲ. ಯಾರ್ಯಾರು ಇದನ್ನು ಮಾಡಿರ್ತೀರ ಅವ್ರಿಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಮ್ಮ ಕಡೆಯೂ ಹೀಗೆ ಶಾಸ್ತ್ರ ನಡೆಯೋದು. ನಿಮ್ಮ ಕಡೆ ಎಲ್ಲ ಹೇಗೆ ನಡೆಯುತ್ತೆ ಅನ್ನೋದು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೀವು ಸೇಮ್ ಸಂಪ್ರದಾಯ ಫಾಲೋ ಮಾಡೋದಿದ್ರೆ ದಯವಿಟ್ಟು ನನಗೆ ಕಮೆಂಟಲ್ಲಿ ಅದನ್ನು ಕೂಡ ತಿಳಿಸಿ ಅಂತ ಹೇಳ್ತೀನಿ. ಸೊ ಬನ್ನಿ ಇವಾಗ ಅರ್ಶಿನ ಕುಟ್ಟಕ್ಕೆ ಸ್ಟಾರ್ಟ್ ಮಾಡೋಣ.
ಅತ್ತೇನು ಕೆಳಗಡೆ ಬಿದ್ದಿದ್ದೆಲ್ಲ ಆಗ್ತದ? ಇವಾಗ ಅಲ್ಲ ನಿಮ್ಮಲ್ಲಿ ಕುಡ್ತಿದ್ಲ ಅಂತ ಗಂಡ್ಮಗು ಕುಡ್ಸ್ರೆ ಏನಾಗಲ್ಲ. ಒಳಗಡೆನೆ ಹೋಗ್ಬೇಕು. ಸಪೋರ್ಟ್ ಕೊಟ್ಟಿದ್ದೆ ಅಂತ ಮೊನ್ನೆ ಬರೀ ತಂದಿರ್ಲಿಲ್ಲ, ಜಾಸ್ತಿ ಶಾಫ್ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಎಲ್ಲರಿಗೂ ಮನೆ ಹಾಕು. ತುಂಬಾ ಇಡ್ಲಿ ಹಾಕು. ಅಮ್ಮ ಅಲ್ಲಿ ಚಾಪೆ ಹಾಕು. ಯಾರು ಕುಂಕುಮ ಬಂದಾರು? ಏನೋ ತಟ್ಟಕ್ಕ 2 ಅಡಿಕೆ ಒಂದೊಂದು ಸುವಿ 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 ಅವಾಗ್ಲೇ ಹಮಾರ 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 ಪ್ರವೀಣ್ ಮಾಮಂಗೆ ಯಾವ್ದೋ ಸೊಸೆ ನೋಡಿದ್ಲೇನೋ ಆಯಸ್ಸಲ್ಲಿದ್ಲೇನೋ ಅದಕ್ಕೆ ಸೊ ನನ್ನ ವಾಯ್ಸ್ ಸ್ವಲ್ಪ ಹಾಳಾಗಿದೆ. ಬೆಳಗ್ಗೆಯಿಂದ ಏನೇನಾಯಿತು ಅಂತ ನೀವು ವಿಡಿಯೋಲಿ ನೋಡಿದ್ದೀರಾ. ಸೊ ಅಷ್ಟೇ, ನಾನು ಮತ್ತೆ 4 o'clock ಹಂಗೆ ಮಾವ ಮನೆಯಿಂದ ಹೊರಟು ಬಂದೆ. ಬಿಕಾಸ್ ನನಗೆ ಮನೆಯಲ್ಲಿ ಕೆಲಸ ಇರುತ್ತಲ್ವ. ಸೊ ಅದರಿಂದ ಅಲ್ಲಿ ಅಮ್ಮ ಎಲ್ಲ ಅಲ್ಲೇ ಉಳ್ಕೊಂಡ್ರು. ಅದು ಇದು ತಿಂಡಿ ಐಟಮ್ ಮಾಡಬೇಕು ಅಂತ ನಾನು ಹೊರಟು ಬಂದೆ. ನಾನು ಬಂದು 1 hour ನ್ಯಾಪ್ ತೊಗೊಂಡು ಇವಾಗ ದೇವ್ರ ದೀಪ ಹಚ್ಚೋಣ ಅಂತ ಫ್ರೆಶ್ ಅಪ್ ಎಲ್ಲ ಹಾಕಿ ಬಂದು ದೇವ್ರ ದೀಪ ಎಲ್ಲ ಹಚ್ಚಿ ಬಟ್ಟೆ ಪುಚ್ಚಕ್ಕೆ ಕೂತ್ಕೊಂಡೆ. ಆಫ್ಟರ್ ಸೋ ಲಾಂಗ್ ನಮ್ಮ ಮನೆಗೆ ವಾಪಸ್ ಬಂದಿದ್ದರಿಂದ ತುಂಬ ವರ್ಕ್ ಪೆಂಡಿಂಗ್ ಇತ್ತು. ಸೊ ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ನೆನೆಲ್ಲ ಹಾಕಿದ್ದು. ಸೊ ಇವಾಗ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಡಬೇಕು. ಪಾಪ ನನ್ನ ಹಸ್ಬೆಂಡೇ ಎಲ್ಲ ಒಣಗಾಕಿ ಎತ್ಕೊಬಂದು ಇಟ್ಟಿದ್ದಾರೆ. ಸೊ ನಾನು ಇವಾಗ ಅದನ್ನು ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡಾದಮೇಲೆ ಅಡುಗೆ ಶುರು ಮಾಡಬೇಕು. ಅಷ್ಟೇ ಗೈಸ್ ಇವತ್ತಿಂದು
ಶಾಸ್ತ್ರ ಎಲ್ಲ ಇಷ್ಟೇ ಇವತ್ತಕ್ಕೆ. ನಾನು ಅಲ್ಲಿರಲ್ಲ, ಸೊ ಐ ಡೋಂಟ್ ನೋ ನೆಕ್ಸ್ಟು ತಿಂಡಿ ಐಟಮ್ಸ್ದೆಲ್ಲ ವೀಡಿಯೋಸ್ ಬರೋ ಡೌಟೆ. ಬಟ್ ನೆಕ್ಸ್ಟು ಅರ್ಶಿನ ಬಳೆ ಮೆಹಂದಿ ಎಲ್ಲ ಹೇಗೆ ಹೋಗುತ್ತೆ ಮನೇಲಿ ಒಂದೊಂದೇ ಈವೆಂಟ್ ಅಂತ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತಾನೆ ಇರ್ತೀನಿ. ಸೊ ಮಿಸ್ ಮಾಡಿದೆ ನಾನು ನೆಕ್ಸ್ಟ್ ಎಲ್ಲ ವ್ಲಾಗ್ಸು ನೋಡಿ. ಆ್ಯಂಡ್ ಇನ್ನೂ ಒಂದು ವಿಶೇಷ ವ್ಲಾಗ್ ಅಂದರೆ ಡಿಫ್ರೆಂಟ್ ವ್ಲಾಗ್, ಸಮಥಿಂಗ್ ಸ್ಪೆಷಲ್ ರಿಲೇಟೆಡ್ ಟು ಅಸ್, ಅದು ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ಸೊ ಎಲ್ಲನೂ ನೆಕ್ಸ್ಟ್ ಒಳ್ಳೆ ವ್ಲಾಗ್ಸ್ ಒಳ್ಳೆ ಕಂಟೆಂಟ್ಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಅಂತ ಅಷ್ಟೇ, ಬಿಕಾಸ್ ಅದಾದಮೇಲೆ ನಾರ್ಮಲ್ ಮನೆ ಕೆಲಸ ಅಷ್ಟೇ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದಲ್ಲಿ ಪ್ಲೀಸ್ ಡೂ ಲೈಕ್, ಶೇರ್, ಸಬ್ಸ್ಕ್ರೈಬ್ ಟು ಜ್ಞಾನವಿ ವ್ಲಾಗ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ನನ್ನ ಜರ್ನಿಲಿ ನೀವೆಲ್ಲ ಇರೋದು ನಂಗೆ ತುಂಬ ಇಂಪಾರ್ಟೆಂಟ್. ಸೊ ಪ್ಲೀಸ್ ಡೂ ಶೇರ್, ಆ್ಯಂಡ್ ಯಾರ್ಯಾರು ನಿಮಗೆ ಗೊತ್ತು ಎಲ್ಲರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಯಾವ ಥರ ವೀಡಿಯೋಸ್ ಬೇಕು, ಯಾವ ಥರ ಕಂಟೆಂಟ್ ಬೇಕು ಎಲ್ಲ ನನಗೆ ತಿಳಿಸ್ಕೊಡಿ. ಸೊ ಥ್ಯಾಂಕ್ ಯು ಸೋ ಮಚ್. ಲಾಟ್ಸ್ ಆಫ್ ಲವ್ ಎಲ್ಲರಿಗೂ ಒಳ್ಳೆಯದಾಗಲಿ.